ಬಂದ್ರಾ? ಹೋಗಿದ್ ಕೆಲ್ಸ ಏನಾಯ್ತ್ರಿ? ಯಾವ ವಿಷಯ ಪರಿ? ಅಯ್ಯೋ, ನಿಮ್ ಏಜೆನ್ಸಿ ಅವ್ರ ಹತ್ರ ದುಡ್ಡು ಕೇಳ್ತೀನಿ ಅಂತ ಹೇಳಿದ್ರಲ್ಲ, ಆ ವಿಷಯ. ಇಲ್ಲ ಪರಿ, ದುಡ್ಡು ಕೊಡಲ್ಲ ಅಂದ್ಬಿಟ್ರು. ಹೌದಾ? ರೀ, ಕೊಟ್ಟಿದಾರಲ್ಲ, ಮತ್ಯಾಕ್ರಿ ಸುಳ್ಳು ಹೇಳಿದ್ರಿ? ನಾನು ದುಡ್ಡು ಕೊಡಲ್ಲ ಅಂದ್ರು ಅಂತ ಅಂದೆ. ಚೆಕ್ ಕೊಡಲ್ಲ ಅಂತ ಹೇಳಿದ್ರು ಅಂತ ಹೇಳದ್ನ. ಇಂಥ ಹುಡುಗಾಟಕ್ಕೆ ಏನ್ ಕಮ್ಮಿ ಇಲ್ಲ. ಬೇಜಾರು ಮಾಡ್ಕೋಬೇಡ ಪರಿ, ತಮಾಷೆ ಮಾಡ್ದೆ. ರೀ, ಮೊದ್ಲು ಇದನ್ನ ಸುಹಾಸಿನಿಯವರು ಕೊಡ್ಬೇಕು. ಇಲ್ಲಾಂದ್ರೆ ಇವ್ರ ಕೈಲಿಂದ ಏನೂ ಆಗಲ್ಲ. ಇವ್ರ ಯೋಗ್ಯತೆನೆ ಇಷ್ಟು ಅಂತ ಆಡ್ಕೋತಾರೆ. ಹಲೋ ಸುಹಾಸಿನಿ ಅವರೇ, ಚೆಕ್ ರೆಡಿ ಆಗಿದೆ, ನಾಳೆ ತಗೊಂಡ್ ಬರ್ಲಾ? ಚೆಕ್ ತಗೊಂಡ್ ನಾನೇನ್ ಮಾಡ್ಲಿ? ಮತ್ತಿನ್ನೇನ್ ಮಾಡ್ಬೇಕು? ಅದನ್ನ ಕ್ಯಾಶ್ ಮಾಡ್ಸೋದಕ್ಕೆ ನಾನ್ ಬ್ಯಾಂಕ್ಗೆ ಹೋಗ್ಲಾ? ಕ್ಯಾಶ್ ಮಾಡಿಸಿ ಕಾಲ್ ಮಾಡಿ ತಗೊಳ್ತೀನಿ. ಸರಿ ಸುಹಾಸಿನಿ ಅವರೇ, ಆಗ್ಬೋದು. ಏನಂತೆ ಪರಿ? ಅವ್ರಿಗೆ ಚೆಕ್ ಬೇಡವಂತೆ, ದುಡ್ಡೇ ಕೊಡ್ಬೇಕಂತೆ. ಸರಿ, ಕೊಟ್ರಾಯ್ತು. ನಾನು ಇವತ್ತೇ ಬ್ಯಾಂಕ್ಗೆ ಹೋಗ್ತೀನಿ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ಆ ದೇವ್ರು ನನ್ನ ಅಳಿಯ ಮಗಳನ್ನ ಕರ್ಕೊಳ್ಳೋ ಬದಲು ನನ್ನನ್ನು ಕರ್ಕೊಂಡಿದ್ರೆ ನನಗೆ ಎಷ್ಟೋ ಸಮಾಧಾನ ಆಗಿರೋದು. ಅವ್ರ ಒಳ್ಳೆತನ ನೋಡಿ ಆ ದೇವ್ರು ಅವ್ರನ್ನ ಇಷ್ಟು ಬೇಗ ಕರ್ಕೊಂಡ ಅನ್ಸುತ್ತೆ. ಏನ್ ಮಾಡು, ಎಲ್ಲ ನನ್ನ ಹಣೆ ಬರಹ. ಅಮ್ಮ, ನಾನು ಈ ವಿಷಯದ ಬಗ್ಗೆ ನಿನ್ನ ಹತ್ರ ಮಾತಾಡ್ದೆ ಅಂತ ನಿನ್ನ ಗಂಡನ ಹತ್ರ ಮಾತ್ರ ಹೇಳ್ಬೇಡಮ್ಮ. ಪಾಪ ಅವನು ಬೇಜಾರು ಮಾಡ್ಕೊಳ್ತಾನೆ. ಈ ಮನೇಲಿ ಅವ್ರ ಅಪ್ಪ ಅಮ್ಮನ ಬಗ್ಗೆ ಯಾರು ಮಾತಾಡೋದು ಅವ್ರಿಗೆ ಇಷ್ಟ ಇಲ್ಲಮ್ಮ. ಇಲ್ಲ ಅಜ್ಜಿ, ಹೇಳಲ್ಲ. ಆದ್ರೆ ನೀವು ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿ. ಏನಯ್ಯ ನೋಡ್ಕೊಂಡ್ ಬರಕ್ಕಾಗಲ್ಲ ನಿಂಗೆ? ಕಣ್ಣೆ ನೆತ್ತಿ ಮೇಲೆ ಇಟ್ಕೊಂಡಿರ್ತೀಯ? ಆ ಪ್ರಶ್ನೆ ನಾನ್ ಕೇಳ್ಬೇಕು. ಅದ್ ಸರಿ, ಇಷ್ಟೊಂದು ಅರ್ಜೆಂಟ್ ಆಗಿ ಎಲ್ಲಿ ಹೋಗ್ತಿದ್ಯಾ? ಹೌದು, ನನ್ ಕತೆ ಹಂಗಿರ್ಲಿ. ನೀನೇ ವಾಪಸ್ ಬಂದೆ? ಯಾಕೆ ಬರ್ಬಾರ್ದಾ? ಅಲ್ಲಯ್ಯ, ಸ್ಟಾಫ್ ಲೇಟ್ ಆಗಿ ಬಂದ್ರೆ ಟೈಮ್ ಸೆನ್ಸ್ ಡಿಸಿಪ್ಲಿನ್ ಅಂತೆಲ್ಲ ಹೇಳ್ತೀಯ. ಈಗ ನೀನ್ ಮಾಡ್ತಿರೋದೇನೋ? ಯಾಕೆ ನಿಂಗೆ ಹೇಳೋರ್ ಕೇಳೋರು ಯಾರು ಇಲ್ಲ ಅಂತನಾ? ಬೇರೆಯವರಿಗೆ ಶ್ರದ್ಧೆ ಭಕ್ತಿ ಅಂತ ಹೇಳೋದಲ್ಲ, ಆ ಶ್ರದ್ಧೆ ಭಕ್ತಿ ಭಯ ನಿನಗೂ ಇರ್ಬೇಕು. ಮೊದಲಿನ ಜಾಗ ಖಾಲಿ ಮಾಡು. ಆಫೀಸಲ್ಲಿ ಬೇಕಾದಷ್ಟು ಕೆಲಸ ಇರತ್ತೆ. ಹೋಗೋಗು. ಸೈಕೋ, ಒಂದ್ ಇಂಪಾರ್ಟೆಂಟ್ ಫೈಲ್ ಬಿಟ್ಟು ಹೋಗಿದೆ, ತಗೊಂಡು ಹೋಗೋಣ ಅಂತ ಬಂದೆ. ಹಾಗೆ ನೀನು ನೋಡ್ಕೊಂಡು ಹೋಗೋಣ ಅಂತ. ಫೈಲ್ ತಾನೆ, ತಗೊಂಡ್ ಹೋಗ್ತಾ ಇರು. ಅದ್ಬಿಟ್ಟು ನಾನು ನೋಡಕ್ ಬಂದೆ, ಮಾತಾಡ್ಸಕ್ ಬಂದೆ ಅಂತೆಲ್ಲ ಕತೆ ಹೊಡಿಬೇಡ. ಮಜಾರಿ. ಅಯ್ಯೋ, ಹೇಳಿದ್ ಕೇಳ್ಸಿಲ್ವೇನಯ್ಯ? ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೇ.
ಬೇಕಾಗಿರೋದು ಫೈಲ್ ತಾನೆ ರೂಮಲ್ಲಿ ಇದೆ, ತಗೋ ಹೋಗು ಅಮೂಲ್, ಹೋಗು ಹೋಗು. ಏನಾಗಿದೆ ಧ್ರುವ ನಿನ್ಗೆ? ಇನ್ನೂ ಅದೆಷ್ಟು ದಿನ ಅಂತ ಈ ವೀಲ್ ಚೇರ್ ಮೇಲೆ ಕೂತಿರ್ತೀಯ? ನನ್ನಿಂದ ನೋಡಕ್ ಆಗ್ತಿಲ್ಲ ಧ್ರುವ, ಮನ್ಸಿಗೆ ತುಂಬಾ ನೋವಾಗುತ್ತೆ. ದಯವಿಟ್ಟು ಮಾತಾಡೋ ಧ್ರುವ, ಮಾತಾಡೋ. ನಿನ್ನ ಈ ಸ್ಥಿತಿಗೆ ತಂದವ್ರು ಯಾರು ಅಂತ ಹೇಳು, ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಮಾತಾಡೋ ಧ್ರುವ, ಮಾತಾಡೋ. ನಿನ್ನ ಈ ಪರಿಸ್ಥಿತಿಗೆ ಯಾರು ತಂದಿದಂತ ಹೇಳು, ಅವ್ರು ಇವಾಗ್ಲೇ ಸಾಯಿಸ್ಬಿಡ್ತೀನಿ. ಜೈಲ್ಗೋದ್ರು ಪರವಾಗಿಲ್ಲ. ಮಾತಾಡೋ ಧ್ರುವ, ದಯವಿಟ್ಟು ಮಾತಾಡೋ. ಈ ತರ ಮೌನ ಕುತ್ಕೊಳ್ಬೇಡ, ಮಾತಾಡೋ ಧ್ರುವ. ಮಾತಾಡೋ ಧ್ರುವ, ಸುಮ್ನೆ ಈ ತರ ಕೂರ್ಬೇಡ, ಮಾತಾಡೋ ಧ್ರುವ. ಅದ್ಯಾರು ಅಂತ ಹೇಳು ಧ್ರುವ. ಧ್ರುವ, ಬಾಬಾ ಯಾಕೆ ಹೀಗಾಡ್ತಿದ್ದೀರ? ಏನಾಯ್ತು ನಿಮ್ಗೆ? ನನ್ನ ನೋವು ನಿಂಗೆ ಅರ್ಥ ಆಗಲ್ಲ ನೋಡಿ. ನಾನು ದಯವಿಟ್ಟು ನನ್ನ ಪರಗ್ ನನ್ ಬಿಟ್ಬಿಡು ಧ್ರುವ. ಅದ್ಯಾರು ಅಂತ ಹೇಳೋ, ಅವ್ರನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಾನು ಜೈಲ್ಗೋದ್ರು ಪರವಾಗಿಲ್ಲ, ಅವ್ರನ್ನ ಸಾಯಿಸ್ಬಿಡ್ತೀನಿ. ಮಾತಾಡೋ ಧ್ರುವ, ಮಾತಾಡೋ. ಮಾತಾಡೋ ಧ್ರುವ ನೀನು. ಬಾಬಾ ಬಾಬಾ ಪ್ಲೀಸ್, ರಾಜಣ್ಣ ಮಾತಾಡಲ್ಲ ಅಂತ ಗೊತ್ತಿದ್ರು ಯಾಕೆ ಸುಮ್ಮನೆ ಟಾರ್ಚರ್ ಮಾಡ್ತಿದ್ದೀರಾ ಅವ್ರಿಗೆ? ಅವ್ರನ್ನ ಅವ್ರ ಪಾಡಿಗಿರೋದಕ್ಕೆ ಬಿಟ್ಬಿಡಿ ಬಾಬಾ. ಟಾರ್ಚರ್ ಮಾಡ್ತಿರೋದು ನಾನಲ್ಲ ರೋಡಿ ನದ್ನಿ. ಕಲ್ತರ ಕೂತ್ಕೊಂಡು ನಮ್ಮೆಲ್ರಿಗೂ ಇವನು ಟಾರ್ಚರ್ ಕೊಡ್ತಿರೋದು. ಇವತ್ ಸರಿ ಹೋಗ್ತಾನೆ, ನಾಳೆ ಸರಿ ಹೋಗ್ತಾನೆ ಅನ್ಕೊಂಡ್ರೆ 3 ತಿಂಗಳಾಯ್ತು, ಸ್ವಲ್ಪನೂ ಇಂಪ್ರೂವ್ಮೆಂಟ್ಸೇ ಇಲ್ಲ. ನಾನು ಅಗ್ರಜ ಎಲ್ರು ಇದ್ರು ಇವನನ್ನ ಈ ಸ್ಥಿತಿಗೆ ತಂದಿದಾರಲ್ಲ, ಅದ್ ಯಾರು ಅಂತ ಕಂಡಿಡಿಯಕ್ಕಾಗ್ತಿಲ್ವಲ್ಲ. ಅದಕ್ಕೆ ತಲೆ ಕೆಡ್ತಾ ಇರೋದು. ಬಾಬಾ ಹಾಗಾದ್ರೆ ರಾಜಣ್ಣಂಗೆ ನಿಮ್ಮಮ್ಮ ಯಾರು ಅಂತ ಗೊತ್ತಿದ್ಯಾ? 100% ಗೊತ್ತಿದೆ. ಅವ್ರು ಯಾರು ಅನ್ನೋದನ್ನ ಇವನು ಚೆನ್ನಾಗಿ ನೋಡಿದಾನೆ. ಆದ್ರೆ ನಮಗ್ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ತಾ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ ಬಾಬಾ. ರಾಜಣ್ಣ ಹುಷಾರಾಗೋವರೆಗೂ ನಾವೇನು ಮಾಡೋದಕ್ಕಾಗಲ್ಲ. ಅಷ್ಟಕ್ಕೂ ನಾವೇನ್ ಸುಮ್ನೆ ಕೂತಿಲ್ವಲ್ಲ. ರಾಜಣ್ಣನ ಈ ಸ್ಥಿತಿಗೆ ತಂದೋರ್ನ ನಾವು ಹುಡುಕ್ತಾನೆ ಇದೀವಲ್ಲ. ನೋಡಿ ನದ್ನಿ, ನನ್ಗೊಂದು ಅನುಮಾನ ಬರ್ತಿದೆ. ಆಕ್ಸಿಡೆಂಟ್ ಆಗಿದ್ದ ದಿನ ಪ್ರಜ್ವಲ್ ತಂದಿದ್ದ ಟೇಪ್ನ ಧ್ರುವ ಪ್ಲೇ ಮಾಡಿ ನೋಡಿದಾನೆ. ಧ್ರುವ ನಮ್ಗೆ ಈ ವಿಷಯನ ತಿಳ್ಸೋಕ್ ಬರ್ಬೇಕಾದ್ರೆ ಧ್ರುವನ್ ಮೇಲೆ ಈ ಅಟೆಂಪ್ಟ್ ಮಾಡಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ನಮ್ ಹೆತ್ತ ಯಾರು ಅಂತ ತಿಳ್ಕೊಳ್ಳೋದು ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಇವನ್ ಮೇಲೆ ಅಟೆಂಪ್ಟ್ ಮಾಡಿದ್ದಾರೆ. ನಿಮ್ ಗೆಸ್ ಕರೆಕ್ಟ್ ಆಗಿದೆ ಬಾಬಾ. ನಿಮ್ಗೆ ನಿಮ್ಮಮ್ಮ ಯಾರು ಅಂತ ಗೊತ್ತಾದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತಾನೆ ರಾಜಣ್ಣಂಗೆ ಆಕ್ಸಿಡೆಂಟ್ ಮಾಡಿಸಿದ್ದಾರೆ. ನಿಮ್ಗೆ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ. ಅಯ್ಯೋ ನಾನು ತಮಾಷೆ ಮಾಡ್ತಿಲ್ಲ, ನಿಜಾನೇ ಹೇಳ್ತಿರೋದು. ಹಾಗಿದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ಗಿಂತ ಒಳ್ಳೆ ಹುಡುಗಿ ನಿಮ್ ಫ್ಯಾಮಿಲಿಗಿಂತ ಒಳ್ಳೆ ಫ್ಯಾಮಿಲಿ ಸಂಬಂಧ ಸಿಗೋಕೆ ಸಾಧ್ಯನೇ ಇಲ್ಲ. ನಾನ್ ನಿಮ್ಮನ್ನ ಮದುವೆಗೆ ಅದೃಷ್ಟ ಮಾಡಿದ್ದೀನಿ. ನೋಡಿ, ನಿಮ್ಗೆ ನನ್ನ ಪರಿಚಯ ಅಷ್ಟಾಗಿಲ್ಲ. ಒಂದೆರಡು ಭೇಟಿಲೇನೆ ನಾನು ಏನು ಅಂತ ನೀವು ಜಡ್ಜ್ ಮಾಡಕ್ ಆಗಲ್ಲ ಅಲ್ವಾ? ಅನ್ನ ಬೆಂದಿದೆ ಅಂತ ನೋಡೋಕೆ ಒಂದಗಳು ಸಾಕಲ್ವಾ? ಅಯ್ಯೋ, ಅದ್ನೇ ಎಲ್ಲದಕ್ಕೂ ಅಪ್ಲೈ ಮಾಡಕ್ ಆಗಲ್ಲ ಅಲ್ವಾ? ನನ್ನ ಹಿಸ್ಟ್ರಿ, ನನ್ನ ಜೀವನದ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ತಿಳ್ಕೊತೀನಿ. ನನ್ನ ಲೈಫಲ್ಲಿ ಆಲ್ರೆಡಿ ಒಬ್ಬ ಹುಡುಗ ಇದ್ದ ಅಂತ ಹೇಳ್ಬಿಡ್ಲಾ? ಆದ್ರೆ ಇತಿಹಾಸನ ತಿದ್ದೋಕಾಗಲ್ಲ ಅಲ್ವಾ? ಆಗಿರೋದನ್ನ ಜಾಸ್ತಿ ನೆನ್ಪು ಮಾಡ್ಕೋಬಾರ್ದು ಅಂತ ನಮ್ಮಪ್ಪ ಯಾವಾಗ್ಲೂ ಹೇಳ್ತಾರೆ. ಯಾಕಂದ್ರೆ ನೀವು ಮಾಡ್ತಿರೋದು ನೋಬೆಲ್ ಕಾಸ್. ಬಟ್ ಆದ್ರೂ ಎವ್ರಿ ಮಂತ್ 25 lakh rupees ಖರ್ಚಾಗ್ತದೆ. ಅಂಡ್ 25 lakh rupees ಚಿಕ್ಕ ಅಮೌಂಟ್ ಅಲ್ಲ. ನಾನು ಖಂಡಿತವಾಗ್ಲೂ ಅದನ್ನ ಕ್ರಿಯೇಟ್ ಮಾಡಿಸ್ತೇನೆ. ಬಟ್ ಎವ್ರಿ ಮಂತ್ 25 lakhs ಎಕ್ಸ್ಪೆಂಡಿಚರ್ ಬರ್ತಾನೆ ಇದೆ. ಯಾವ್ದು ಖರ್ಚಾಗ್ತಿದೆ ಅಂತ ತಿಳ್ಕೊಳ್ಬೋದಾ? ಅದು ವೇದಾಂತ್, ಸುಹಾಸಿನಿ ಫೌಂಡೇಶನ್ ಕಡೆಯಿಂದ ಅನಾಥಾಶ್ರಮಕ್ಕೆ, ವೃದ್ಧಾಶ್ರಮಕ್ಕೆ, ಅಂಗವಿಕಲರಿಗೆ ಡೊನೇಷನ್ ಅಂತ ಕೊಡ್ತಾ ಇದ್ದೀವಿ. ಕಷ್ಟ ಅಂತ ಹೇಳ್ಕೊಂಡು ಬರೋ ಬಡವರಿಗೆ ಸಹಾಯ ಮಾಡಿದ್ದೀನಿ.
ಬೇಕಿದ್ರೆ ನಿನಗದ್ರ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಅಮ್ಮ, ಡೀಟೇಲ್ಸ್ ಕೊಡಿ ಅಂತ ನಾನು ಖಂಡಿತವಾಗ್ಲೂ ನಿಮ್ಮನ್ನು ಕೇಳ್ತೀನಿ. ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೆ ಅಷ್ಟೇ. ಅದು ನಿನಗೆ ತೋರಿಸ್ಬೇಕಲ್ಲ ವೇದಾಂತ್. ತೋರಿಸೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲಮ್ಮ. ಒಂದು ಒಳ್ಳೆ ಕೆಲಸ ಮಾಡುವಾಗ ನನ್ನ ಸಪೋರ್ಟ್ ಅದಕ್ಕೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಗವರ್ಮೆಂಟ್ ರೂಲ್ಸ್ ಚೇಂಜ್ ಆಗ್ತಿದೆ ಅಂತ ನಮ್ಮ ಆಡಿಟರ್ ಏನೋ ಮಾತಾಡ್ತಿದ್ರು. ಅಂದ್ರೆ ಈ ಸೋಷಿಯಲ್ ಸರ್ವಿಸ್ ಮಾಡೋ ಸಂಸ್ಥೆಗಳು ತಮ್ಮ ಅಕೌಂಟ್ಸ್ ನ ಕ್ಲೀನ್ ಆಗಿ ಇಟ್ಕೊಂಡು ಗವರ್ಮೆಂಟ್ ತೋರಿಸಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಂತೆ. ಅಕೌಂಟ್ಸ್ ಕ್ಲೀನ್ ಇದ್ರೆ ನೋ ಪ್ರಾಬ್ಲಮ್, ಇಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ ಅಂತ ಹೇಳ್ತಿದ್ರು. ನೀವು ನಿಮ್ಮ ಅಕೌಂಟ್ಸ್ ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡಿ. ನಾನೀಗಲೇ ವಿಕ್ರಾಂತಿಗೆ ಫೋನ್ ಮಾಡಿ ನಿಮ್ಮ ಫೌಂಡೇಶನ್ಗೆ ಅಮೌಂಟ್ ನ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತೀನಿ. ನಾನೀಗಲೇ ವಿಕ್ರಾಂತಿಗೆ ಫೋನ್ ಮಾಡಿ ನಿಮ್ಮ ಫೌಂಡೇಶನ್ಗೆ ಅಮೌಂಟ್ ನ ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತೀನಿ. ಅಗ್ರಜ ಯಾವಾಗ್ಲೂ ಹೀಗೆ, ನಮಗ್ ಬೇಕು ಅಂದಾಗ ಕಾಲ್ ಮಾಡಲ್ಲ, ನಾವು ಬಿಸಿ ಇದ್ದಾಗ ಮಾತ್ರ ಕಾಲ್ ಮಾಡ್ತಾನೆ. ಅಗ್ರಜ, ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೀನಿ, 10 ನಿಮಿಷ ಕಾಲ್ ಮಾಡ್ತೀನಿ. ಓಕೆ? ಏನಾದ್ರೂ ವಾಸನೆ ಬರ್ತಿದ್ಯಾ? ರೀ ಕಾಂತ, ಅಗ್ರಜ ವಾಟ್ಸಪ್ ಅಲ್ಲಿ ಕಳ್ಸಿದ್ನಲ್ಲ ಇನ್ವಿಟೇಷನ್, ಆ ಸರ್ನೇಮು ಈ ಸರ್ನೇಮು ಒಂದೇ ಇದೆ. ಅಂಡ್ ಇಲ್ಲಿರೋ ಮನೆ ಬಿಲ್ಗಳು ಕೂಡ ಎಲ್ಲ ನಾರ್ಮಲ್ ಆಗೇ ಕಾಣ್ತಿವೆ. ಬೇರೆ ಯಾವುದು ಕ್ಲೂ ಸಿಕ್ತಿಲ್ಲ ಕಣ್ರಿ. ಹಾಗಾದ್ರೆ ಅವನು ಒಳ್ಳೆಯವನು ಅಂತ ಹೇಳ್ತೀರಾ ಚೋಟಾ ಬಾಸ್? ನನಗೂ ಹಾಗೆ ಅನಿಸ್ತಿದೆ. ಅವನ ಆಪೋಸಿಟ್ ಆಗಿ ಯಾವ ಪ್ರೂಫ್ ಸಿಕ್ತಿಲ್ಲ. ಅವನ್ಗೆ ಗರ್ಲ್ ಫ್ರೆಂಡ್ ಇದ್ರೆ ಅಟ್ಲೀಸ್ಟ್ ಅವಳ ಫೋಟೋನಾದ್ರೂ ಸಿಗುತ್ತೆ ಅಂತ ಬಂದೆ, ಆದ್ರೆ ನನ್ ಗೆಸ್ ಎಲ್ಲ ಉಲ್ಟಾಗೋಯ್ತು. ರೀ, ಯಾರಾದ್ರೂ ಗರ್ಲ್ ಫ್ರೆಂಡ್ ಫೋಟೋನ ಮನೇಲಿ ದೊಡ್ಡದಾಗಿ ಫ್ರೇಮ್ ಹಾಕ್ಸ್ಕೊಂಡು ಇಟ್ಕೊಳ್ತಾರೇನ್ರಿ? ತಲೆ ಇಲ್ವಾ? ಹಾಕ್ಸ್ಬಾರ್ದು ಅಂತ ಏನಿಲ್ವಲ್ಲ ಚೋಟಾ ಬಾಸ್. ನಾನು ನನ್ ಮೀನು ಫೋಟೋನ ದೊಡ್ಡದಾಗಿ ಫ್ರೇಮ್ ಹಾಕ್ಸಿ ಗೋಡೆ ಮೇಲೆ ನೇತಾಕಿದ್ದೀನಿ. ಇನ್ನೂ ಅದೇನೇನ್ ಹಾಕ್ಸ್ಕೊಂಡಿದಿರೋ? ರೀ, ಅವನ್ ಮನೇಲಿ ಪೆನ್ ಡ್ರೈವ್, ಲ್ಯಾಪ್ಟಾಪ್, ಮೆಮೊರಿ ಕಾರ್ಡ್ ಆತರ ಏನು ಸಿಗ್ಲಿಲ್ವೇನ್ರಿ? ಪೆನ್ ಡ್ರೈವ್, ಮೆಮೊರಿ ಕಾರ್ಡ್, ಲ್ಯಾಪ್ಟಾಪ್ ಅಲ್ಲೆಲ್ಲ ಏನ್ ಇಟ್ಟಿರ್ತಾರೆ ಚೋಟಾ ಬಾಸ್? ಎಲ್ರು ಅವ್ರ ಪರ್ಸನಲ್ ವಿಷಯಗಳನ್ನ, ಫೋಟೋಸ್ನ ಇಂಥ ಡಿವೈಸ್ ಗಳಲ್ಲೇ ಸ್ಟೋರ್ ಮಾಡಿಡೋದು. ನಾನ್ ಆತರ ಎಲ್ಲೂ ನೋಡ್ದಂಗಿಲ್ಲ, ನೀವೇನಾದ್ರೂ ನೋಡ್ದ ಅಂತ ಕೇಳ್ದೆ ಅಷ್ಟೇ. ಎಲ್ಲ ಅದ್ರಲ್ಲೇ ಇರುತ್ತೆ ಅಂದ್ಮೇಲೆ ಅದನ್ನ ಯಾರಾದ್ರೂ ಕೈಗೆ ಸಿಗಂಗ್ ಇಟ್ಟಿರ್ತಾರ ಚೋಟಾ ಬಾಸ್? ಅಗ್ರಜ ಮತ್ತೆ ಕಾಲ್ ಮಾಡ್ತಿದ್ದಾನೆ ಅಂದ್ರೆ ಏನೋ ಇಂಪಾರ್ಟೆಂಟ್ ಕೆಲಸನೇ ಇರ್ಬೋದು. ಅಗ್ರಜ ಹೇಳು. ವಿಕ್ರಾಂತ್, ಓಹೋ, ಈ ವಿಷಯನೂ ಅಗ್ರಜನ್ ಕಿವಿಲಿ ಊದ್ಬಿಟ್ಲಾ? ನೀನು ಅಕೌಂಟ್ ಮ್ಯಾಂಡೇಟ್ ಚೇಂಜ್ ಮಾಡಿದ್ಯಾ ಅಂತ ನನಗೆ ಗೊತ್ತಾಯ್ತು. ನೋಡಿ ವಿಕ್ರಾಂತ್, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಅಷ್ಟರೊಳಗೆ ಅಮ್ಮನ ಅಕೌಂಟಲ್ಲಿ 25 lakhs ಕ್ರೆಡಿಟ್ ಆಗಿರ್ಬೇಕು. ಓಕೆ ಅಗ್ರಜ, ಮಾಡ್ತೀನಿ. ಇವಾಗ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಆಚೆ ಬಂದಿದ್ದೆ. ಐ ಕಾಲ್ ಯು ಬ್ಯಾಕ್. ನಾವೇನೋ ಅನ್ಕೊಂಡ್ರೆ ಇವನೇನೋ ಹೇಳ್ತಿದ್ದಾನೆ. ಅವಳು ಕುಣಿಸ್ತಾ ಇದ್ದಾಳೆ, ಇವನ್ ಕುಣಿತಾ ಇದ್ದಾನೆ. ಕಾಲ್ ನೋವು ಬಂದಾಗ ಗೊತ್ತಾಗುತ್ತೆ ಏನು ಅಂತ. ಅಮ್ಮ, ನೀನೇನೋ ತಲೆ ಕೆಡಿಸ್ಕೊಂಡ್ರೆ ನಾ ವಿಕ್ರಾಂತ್ ಹತ್ರ ಮಾತಾಡಿ. ನಾಳೆನೇ ಸುಹಾಸಿನಿ ಫೌಂಡೇಶನ್ಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಥ್ಯಾಂಕ್ಸ್ ವೇದಾಂತ್. ಅಮ್ಮ, ತುಂಬಾ ಎಮರ್ಜೆನ್ಸಿ ಏನಾದ್ರೂ ಇದ್ರೆ ಹೇಳಿ, ನಾನು ಈಗಲೇ 10 lakh RTGS ಮಾಡ್ತೀನಿ. ಲಿಖಿತ ಅಮೌಂಟ್ ನ ನಾಳೆ ವಿಕ್ರಾಂತ್ ನಿಮಗೆ ಕ್ರೆಡಿಟ್ ಮಾಡ್ಕೊಡ್ತಾನೆ. ಹಾಗೇನಿಲ್ಲ ವೇದಾಂತ್, ಎಲ್ಲ ಒಟ್ಟಿಗೆ ನಾಳೆನೇ ತಗೋತೀನಿ. ಸರಿಮ್ಮ, ನಿಮ್ಮ ಇಷ್ಟ. ಶ್ಯೂರ್.
ಹಸಿ 20. ಯಾ ಅಣ್ಣ ಯಾಕದೆಯಾ? ಹುಷಾರಿಲ್ವಾ? ತುಂಬ ಡಲ್ಲ ಕಾಣ್ತಿದ್ಯಾ? ಯಾಕಾದ್ಯಾ? ಏನಾಯ್ತು? ಯಾಕೆ ವಿಚಿತ್ರವಾಗಿ ಆಡ್ತಿದ್ಯಾ? ವಿಯರ್ಡ್ ಆಗಿ ಆಡ್ತಾ ಇರೋದು ನಾನಲ್ಲ, ನೀನು. ಏನು? ನಾನು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀಯಾ? ಕೇಳು. ಸುಹಾಸಿನಿ ಅಮ್ಮ ಅಲ್ಲದೆ ನಮಗ್ ಬೇರೆ ಯಾರಾದ್ರೂ ಅಮ್ಮ ಇದ್ದಾರಾ? ಅವ್ರ ಬಗ್ಗೆ ನಿಂಗೆ ಗೊತ್ತಿದ್ಯಾ? ವಾಟ್ ನಾನ್ಸೆನ್ಸ್ ಆದ್ಯಾ? ಇನ್ ಮುಂದೆ ಈ ರೀತಿ ಕೆಲಸಕ್ಕೆ ಬರ್ತಿರೋ ಪ್ರಶ್ನೆಗಳನ್ನ ಕೇಳಕ್ ಹೋಗ್ಬೇಡ. ಮಾತ್ ಮರ್ಸಕ್ ನೋಡ್ಬೇಡ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೋಡೋದ್ಯಾ, ವಿಷಯ ನಮ್ಮ ಮನೇಲಿ ಆಲ್ರೆಡಿ ಸುಮಾರು ಸಲ ಡಿಸ್ಕಸ್ ಆಗಿದೆ. ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತೀನಿ, ಇನ್ ಯಾವತ್ತೂ ವಿಚಾರ ನಮ್ಮ ಮನೇಲಿ ಡಿಸ್ಕಸ್ ಆಗ್ಕೊಡ್ದು ಅಂತ. ಆದ್ರೂ ನಾನು ಇವತ್ತು ನನ್ನ ಹತ್ರ ಪ್ರಶ್ನೆ ಕೇಳ್ತಿದ್ದೆ ಅಂದ್ರೆ ಖಂಡಿತವಾಗ್ಲೂ ತಲೆ ಯಾರೋ ಕೆಡ್ಸಿರ್ತಾರೆ. ಯಾರದು? ವಿಕ್ರಾಂತ ಅಥವಾ ಅಮೂಲ್ಯ ಅಂತ? ಯಾರ್ ನನ್ ತಲೆ ಕೆಡ್ಸಿದ್ರು, ಯಾರ್ ನನಗೆ ಏನ್ ಹೇಳಿದ್ರು ಅದ್ ನಿನಗ್ ಬೇಕಾಗಿಲ್ಲ ಅಣ್ಣ. ನನಗೆ ನನ್ನ ಪ್ರಶ್ನೆಗೆ ಉತ್ತರ ಬೇಕು ಅಷ್ಟೇ. ಅದ್ಯಾ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ ಅಂತ ಗೊತ್ತಿದ್ರು ಅದನ್ನ ಕೇಳೋದಿಕ್ ಹೋಗ್ಬಾರ್ದು. ಅದನ್ನ ಸ್ಟುಪಿಡಿಟಿ ಅಂತ. ಸಿಗತ್ತೆ ಅನ್ನೋ ನಂಬಿಕೆ ಮೇಲೆ ಕೇಳ್ತಾ ಇದೀನಿ. ನಮ್ಮಮ್ಮ ಯಾರು? ಈಗ ಅವ್ರು ಎಲ್ಲಿದ್ದಾರೆ? ಶರಾಬಾದ್ಯ, ನಾನು ಈ ಪ್ರಶ್ನೆಗೆ ಆಲ್ರೆಡಿ 100 ಸಲ ಉತ್ತರ ಕೊಟ್ಟಿದ್ದೀನಿ. ನನ್ನ ಉತ್ತರ ಈಗಲೂ ಅದೇ. ಸುಹಾಸಿನಿ ಅಮ್ಮನೆ ನನ್ನ ನಿಜವಾದಮ್ಮ. ನಮ್ಮೆಲ್ಲರನ್ನೂ ಅವರೇ ಹೆತ್ತಿತ್ತು, ಅವ್ರ ಮಡ್ಲಲ್ಲೇ ನಾವು ಬೆಳೆದಿತ್ತು. ತಿಳ್ಕೊ. ನಿಜ ಏನು ಅಂತ ಪ್ಲೀಸ್ ಹೇಳೋಣ. ವೈದೇಹಿ ಅಂದ್ರೆ ಯಾರು? ನಿನ್ನೆ ಕೇಳ್ತಾ ಇರೋದು, ಇದು ನಿಜಾನಾ? ಹೌದು, ನಿಜಾನೇ. ವೈದೇಹಿನೇ ನಮ್ಮಮ್ಮ. ನಾವೆಲ್ಲರೂ ಅವ್ರ ಮಕ್ಕಳೇ. ನಾನು ಅವ್ರ ಮುಖನ ನೋಡಿದ್ದೀನಿ. ಅವ್ರು ಸಾಯೋದನ್ನು ನೋಡಿದ್ದೀನಿ. ಅವತ್ತು ಪಟಾಕಿ ಸದ್ದಿಂದ ನಮ್ಮ ಧ್ವನಿಗಳು ಯಾರಿಗೂ ಕೇಳಿಸ್ತಿಲ್ಲ. ಆದ್ರೆ ಇವತ್ತಿಲ್ಲ. ಅಮ್ಮ ನಮಸ್ಕಾರ. ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಬರೋ ವಾರ ನನ್ನ ಮಗಳ ನಿಶ್ಚಿತಾರ್ಥ ಇದೆ. ಅದಕ್ಕೋಸ್ಕರ ನನಗೆ 1,00,000 ರೂಪಾಯಿ ಬೇಕಾಗಿತ್ತು. ನೋಡಿ, ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಪ್ರತಿ ತಿಂಗಳು ನನ್ನ ಸಂಬಳದಲ್ಲಿ ಹಿಡ್ಕೊಳ್ಳಿ. ಆದರೆ 1,00,000 ರೂಪಾಯಿ ಬೇಕು. 1,00,000 ಎಲ್ಲಿಂದ ತರೋದು ಪರಿಮಳ? ಮೊದ್ಲು ಸರಿಯಾಗಿ ಕೆಲ್ಸಕ್ ಬಾ. ಅಮ್ಮ, ನನಗೆ ಅರ್ಜೆಂಟಾಗಿ 1,00,000 ರೂಪಾಯಿ ಬೇಕಾಗಿತ್ತು. ಬಡ್ಡಿಗಾದ್ರೂ ನಡೆಯುತ್ತೆ. ನೋಡು, ಸರಿಯಾಗಿ ಕೆಲಸ ಮಾಡೋದಿದ್ರೆ ಮಾಡು, ಇಲ್ಲ ಅಂದ್ರೆ ನಾಳೆಯಿಂದ ಕೆಲ್ಸಕ್ಕೆ ಬರ್ಬೇಡ.
ಲಕ್ಷಣ, ನಾನು ಮಂಜು ಮಾತಾಡ್ತಾ ಇರೋದು. ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಹೇಳ ಮಂಜಣ್ಣ, ಏನಾಗ್ಬೇಕಾಗಿತ್ತು? ಏನಿಲ್ಲ, ಮುಂದಿನ ವಾರ ನನ್ನ ಮಗಳು ಎಂಗೇಜ್ಮೆಂಟ್ ಇದೆ. 1 ಲಕ್ಷ ದುಡ್ಡು ಸಿಗ್ಬಹುದೇನೋ ಅಂತ. ನಾನೇ ಸಾಲಕ್ಕೆ ಓಡಾಡ್ತಾ ಇದ್ದೀನಿ ಅಂತ ನಿಂಗೆ ಎಲ್ಲಿಂದ ಕೊಡ್ಲಿ? ನನ್ನ ಮಗಳು ಮದುವೆ ಫಿಕ್ಸ್ ಆಗಿರೋ ವಿಷಯ ನಿನಗೆ ಗೊತ್ತೇ ಇದೆ. ಅದಕ್ಕೆ 1 ಲಕ್ಷ ಸಾಲ ಸಿಗುತ್ತೇನೋ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. 1 ಲಕ್ಷನ? ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿಂದ ಬರುತ್ತೆ? ನೋಡಿ ನಾನು ಈ ವಿಷಯ ತೆಗೆದ್ಬೇಡ ಅಂತ ಹೇಳಿಲ್ವಾ? ನೋಡು, ಅಗ್ರಜ ಈ ತರ ನೋವಾಗಿರೋದು ನೋಡಿದ್ರೆ ನನಗೆ ಇಷ್ಟ ಆಗಲ್ಲ. ಅವ್ನು ಬೇಜಾರು ಮಾಡ್ಕೊಳ್ಳೋದು ನನ್ನಿಂದ ನೋಡಕ್ಕಾಗಲ್ಲ. ಈ ವಿಷಯ ಬಂದಾಗೆಲ್ಲ ಯಾಕೆ ಈ ತರ ಆಗ್ತಿದೆ ಗೊತ್ತಾ? ನಾವು ಸುಹಾಸಿನಿ ಅಮ್ಮ ನಮಗೋಸ್ಕರ ಪಟ್ಟಿರೋ ಕಷ್ಟ, ಮಾಡಿರೋ ತ್ಯಾಗ ಎಲ್ಲವನ್ನು ಮರೆತು ಇಲ್ದೇ ಇರೋ ಅಮ್ಮನ ಹುಡ್ಕೋದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಿದ್ದೀವಿ. ಕಣ್ಣು ಮುಂದೆ ಇರೋ ತಾಯಿನ ಬಿಟ್ಟು ಭೂಮಿ ಮೇಲೆ ಇಲ್ದೇ ಇರೋ ತಾಯಿನ ಹುಡುಕ್ತಿದ್ದೀರಲ್ಲ, ಅದಕ್ಕೆ ಹೀಗಾಗ್ತಿರೋದು. ಒಂದೊತ್ತು ನೆನ್ಪಿಟ್ಕೊಳ್ಳಿ, ನಾವ್ ಈ ರೀತಿ ಮಾಡೋದ್ರಿಂದ ನಮ್ಗಡ್ ರಿಲೇಶನ್ಶಿಪ್ ಹಾಳಾಗುತ್ತೆ. ನಾವು ಬದುಕಿರಬಹುದು, ಪ್ರಾಯಶಃ ಇಲ್ಲ ಕನಸಿರಬಹುದಿದು, ಪ್ರಾಯಶಃ ಎಲ್ಲ ಸರಿರಬಹುದು, ಭಾಗಶಃ ಇಲ್ಲ ಸರಿರಬಹುದಿದು, ಮೂಲತಃ ಜೀವ ವಿಲ ಎನ್ನುತ್ತಲೇ ಒಲವನು ಹುಡುಕುತ್ತಿದೆ ಪ್ರಾಯಶಃ. ಯಾಕೆಲ್ರು ಈ ತರ ಸೈಲೆಂಟ್ ಆಗಿ ಕೂತಿದ್ದೀರಾ? ಊಟ ಮಾಡಿ. ಎಲ್ರದು ಊಟ ಆಗಿ ಅರ್ಧ ಗಂಟೆ ಆಗಿದೆ. ನೀವೆಲ್ರೂ ಹೀಗೆ ಕೂತಿದ್ರೆ ತಟ್ಟೆಲಿರೋ ಊಟ ಒಣಗೋಗುತ್ತಷ್ಟೇ. ಬೇಗ ಬೇಗ ತಿನ್ನಿ. ವಿಕ್ರಾಂತ್, ಏನ್ ಯೋಚನೆ ಮಾಡ್ತಿದ್ಯಾ? ಊಟ ಮಾಡು. ಹಾಗಾದ್ರೆ ಆದ್ಯಾ, ನೀನು ಸಪರೇಟ್ ಆಗಿ ಹೇಳ್ಬೇಕಾ? ಊಟ ಮಾಡು. ಯಾಕೆಲ್ಲರೂ ಹೀಗಾಡ್ತಿದ್ದೀರಾ? ವಿಕ್ರಾಂತ್, ಪ್ಲೀಸ್ ಊಟ ಮಾಡು. ಊಟ ಮಾಡು ವಿಕ್ರಾಂತ್. ಸರಿ ಅಗ್ರಜ, ನಂಗೆ ನಾಳೆ ಮೀಟಿಂಗ್ ಇದೆ. ಗುಡ್ ನೈಟ್. ಏನೆಲ್ರೂ ಒಟ್ಟಿಗೆ ಬಂದಿದ್ದೀರಾ? ಏನ್ ವಿಷಯ? ನೀವು ನಂಗೆ ನಿಜವಾದ ಅಪ್ಪ ಅಮ್ಮ ಅಲ್ಲ ಅಂತ ನಮಗ್ ತಡವಾಗಿ ಗೊತ್ತಾಯ್ತು.
ಅಷ್ಟೇ ಅಲ್ಲ ಅದ್ಯ, ಇವರೆಲ್ಲ ನಮ್ಮ ಅಪ್ಪ ಅಮ್ಮನ್ನ 25 ವರ್ಷದ ಹಿಂದೆನೆ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಅಮ್ಮ, ನಮ್ಮಮ್ಮ ಬದುಕಿದ್ದಾರೆ ಅಂತ ನಮಗೆ ಕ್ಲೂ ಸಿಕ್ಕಿದೆ. ಈಗಲ್ಲ, ಮುಂಚೆನೆ ಕ್ಲೂ ಸಿಕ್ಕಿತ್ತು. ಆದ್ರೆ ಅಗ್ರಜ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಈಗ ಹಾಗಲ್ಲ, ಅಗ್ರಜನೇ ನಮ್ ಹೆತ್ತು ತಾಯಿನ ಹುಡ್ಕೋಕೆ ಪರ್ಮಿಷನ್ ಕೊಟ್ಟಿದ್ದಾನೆ. ವೇದಾಂತ್, ಇವರೆಲ್ಲ ಏನ್ ಮಾತಾಡ್ತಿದ್ದಾರೆ? ಅಕ್ಕ ಬಾವ ಸತ್ತಿದ್ದನ್ನ ನಾನ್ ನೋಡಿದ್ದೀನಿ, ನೀನು ನೋಡಿದ್ಯಾ? ಹಾಗಿದ್ಮೇಲೂ ಇಷ್ಟು ಖಡಾಖಂಡಿತವಾಗಿ ಹೇಗ್ ಹೇಳ್ತಿದ್ದಾರೆ? ಅವರಿಬ್ರು ಬದುಕಿರೋದಕ್ಕೆ ಹೇಗ್ ಸಾಧ್ಯ? ವೇದಾಂತ್, ಈ ವಿಚಾರನ ನಾವು ಯಾರಿಗೂ ಹೇಳೋದು ಬೇಡ ಅನ್ಕೊಂಡಿದ್ವಿ ತಾನೆ? ಇವ್ರಿಗೆಲ್ಲ ಹೇಗ್ ಗೊತ್ತಾಯ್ತು? ಯಾರು ಹೇಳಿದ್ರು? ಅಮ್ಮ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಅಪ್ಪ ಅಮ್ಮ ಬದುಕಿದ್ದಾರೆ ಅಂತ ನಾನು ಖಂಡಿತವಾಗ್ಲೂ ನಂಬಲ್ಲ. ನಾನು ಹೇಳಿದೆ ಅವ್ರು ನನ್ನ ಕಣ್ಮುಂದೆನೆ ತೀರೋಗಿದ್ದಾರೆ ಅಂತ. ಆದ್ರೂ ಇವ್ರು ಯಾರು ನಂಬೋದಕ್ಕೆ ರೆಡಿನೇ ಇಲ್ಲ. ಎಷ್ಟೇ ಹೇಳಿದ್ರು ಅಮ್ಮ ಇನ್ನೂ ಬದುಕಿದ್ದಾರೆ, ನಾವು ಅವ್ರನ್ನ ಹುಡುಕ್ತೀವಿ ಅಂತ ಹೇಳ್ತಾರೆ, ಹಠ ಮಾಡ್ತಾರೆ. ಅದಕ್ಕೆ ನಿಮ್ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದನ್ನೇ ಇವರು ಪರ್ಮಿಷನ್ ಕೊಟ್ಟಿದ್ದೀನಿ ಅನ್ನೋ ರೀತಿ ಹೇಳ್ತಿದಾರಮ್ಮ. ಎಲ್ದಿರ ಅಮ್ಮನ್ನ ಎಲ್ಲಿ ಅಂತ ಹುಡುಕ್ತಾರೆ? ಲಾಸ್ಟ್ ಟೈಮ್ ಆಗಿದ್ದು ಮರ್ತು ಹೋಗಿದೆ ಅನ್ಸತ್ತೆ. ವೇದ, ನಿನಗೂ ನೆನಪಿಲ್ವಾ? ಇಲ್ಲ, ನಾನು ಇವರು ಪರ್ಮಿಷನ್ ಕೊಟ್ಟಿದ್ದೀನಿ ಅಂದ ಮಾತ್ರಕ್ಕೆ ಅಮ್ಮ ಬದುಕಿದ್ದಾರೆ ಅಂತ. ನೀವು ನಿಮ್ಮಮ್ಮನ್ನ ಹುಡುಕ್ಬೇಕು ಅಂತಿರೋದು ಒಳ್ಳೆ ನಿರ್ಧಾರನೇ. ಆದ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಯಾಕಂದ್ರೆ ನಿಮ್ಮಮ್ಮ ಸತ್ತಿದ್ದನ್ನ ನಾನು ವೇದಾಂತ್ ಇಬ್ಬರು ನೋಡಿದೀವಿ. ನಿಮ್ಮಮ್ಮ ಸತ್ತಿದ್ದಾಳೆ ಅಂದ್ಮೇಲೆ ಹೇಗೆ ಹುಡುಕ್ತೀರಾ? ನಿಮ್ಮಮ್ಮ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಹಾಗೊಂದ್ ವೇಳೆ ಸಿಕ್ಕರೆ ಅದೊಂದು ದೊಡ್ಡ ಪವಾಡನೆ. ಎಲ್ರಿಗಿಂತ ಜಾಸ್ತಿ ಖುಷಿ ಪಡೋಳು ನಾನು. ಅತ್ತೆ, ವೈದೇಹಿ ಅತ್ತೆ ಸಿಗ್ತಾರೋ ಸಿಗಲ್ವೋ ಅನ್ನೋದು ಆಮೇಲಿನ ಮಾತು. ಆದ್ರೆ ನೀವು ಇವ್ರಿಗೆಲ್ಲ ತಾಯಿ ಸ್ಥಾನದಲ್ಲಿ ನಿಂತು ನಿಮ್ ಸ್ವಂತ ಮಕ್ಳು ತರ ನೋಡ್ಕೊಂಡಿದ್ದೀರಾ. ಸಮಾಜದಲ್ಲಿ ಗೌರವದಿಂದ ಬದುಕೋದನ್ನ ಹೇಳ್ಕೊಟ್ಟಿದ್ದೀರಾ. ಅದಕ್ಕೆ ನಾನು ಈ ಮನೆ ಸೊಸೆಯಾಗಿ ನಿಮ್ಗೆ ಇವತ್ತು ಸನ್ಮಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದ್ ನಿಮಿಷ ಬಂದೆ ಅತ್ತೆ. ಸುಹಾಸಿನಿ ಅವ್ರೆ,
ನಾನಿವತ್ತು ನಮ್ಮ ಹೊಸ ಬೀಗ್ರ ಮನೆಗೆ ಹೋಗಿದ್ದೆ. ಅಂದ್ರೆ ಅದೇ ಅದಿತಿ ಮನೆಗೆ. ಓ ಹೌದಾ, ಏನ್ ಸಮಾಚಾರ? ಅದಿತಿ ಇವಾಗ ಮುಂಚೆ ತರ ಬಿಹೇವ್ ಮಾಡ್ತಿಲ್ಲ. ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾಳೆ, ಸಲ್ಗೆಯಿಂದ ನಡ್ಕೋತಿದ್ದಾಳೆ, ನನಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದಾಳೆ. ಇವತ್ತು ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ವಿಚಾರಿಸಿದ್ಲು. ನಿಮ್ಗೆ ಯಾವ ಕಲರ್ ಸೀರೆ ಇಷ್ಟ ಅಂತ ಕೇಳಿದಕ್ಕೆ ನಿಮ್ಗೆ ಯಾವ್ದು ಇಷ್ಟನೋ ಅದೇ ಇಷ್ಟ ಅಂತ ಹೇಳಿದ್ಲು. ನೀವು ಹೇಳಿದ್ದು ಕರೆಕ್ಟ್. ಅದಿತಿ ಇವಾಗ ಬದಲಾಗಿದ್ದಾಳೆ, ನಿಧಾನಕ್ಕೆ ನನ್ನ ರೂಟಿಗೆ ಬರ್ತಿದ್ದಾಳೆ. ಮೋಸ್ಟ್ಲಿ ಇವಾಗ ಅವಳಿಗೆ ನನ್ನ ಮೇಲೆ ನಂಬಿಕೆ ಬರೋಕ್ ಶುರುವಾಗಿದೆ ಅನ್ಸುತ್ತೆ. ಮತ್ತೆ ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ ನನ್ನ ಹತ್ರ ಸರಿಯಾಗಿ ಬಿಹೇವ್ ಮಾಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡಿದೆ. ಆಗ ಅವಳು ಅದೇ ತರ ಬಿಹೇವ್ ಮಾಡ್ತಿದ್ಲು, ಅದಕ್ಕೆ ನಿಮ್ಮ ಹತ್ರ ಹಾಗೆ ಹೇಳಿದ್ದೆ. ಸರಿ ಬಿಡು, ನಾನು ಮಾತಾಡಿ ಎಲ್ಲ ಸರಿ ಮಾಡಿದ್ದೀನಿ. ಇನ್ ಮುಂದೆ ನಿನ್ ಜೊತೆ ಪ್ರೀತಿಯಿಂದ ನಡ್ಕೊಳ್ತಾಳೆ, ನೀನ್ ಹೇಳ್ದ ಕೇಳ್ತಾಳೆ. ನನ್ಗೂ ಹಾಗೆ ಅನಿಸ್ತಿದೆ. ಹೇಗೂ ನಾಡಿದ್ದು ಎಂಗೇಜ್ಮೆಂಟ್ ಇದೆಯಲ್ಲ, ಎಂಗೇಜ್ಮೆಂಟ್ ಮುಗಿತಿದ್ದಾಗೆ ಮದುವೆ ಡೇಟ್ ಫಿಕ್ಸ್ ಮಾಡಿಸ್ಬಿಡಿ. ಮುರಿದು ಹೋಗೋ ಮದ್ವೆಗೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ನಿಧಾನಕ್ಕೆ ಮಾಡ್ಸಿದ್ರೆ ಆಯ್ತು ಬಿಡು. ನಾನು ಅರ್ಜೆಂಟ್ ಮಾಡ್ತಿರೋದು ಮದುವೆ ಮಾಡ್ಕೊಂಡು ಅವಳ ಜೊತೆ ಸಂಸಾರ ಮಾಡಕ್ಕಲ್ಲ, ಟಾರ್ಗೆಟ್ ನ ಅಚೀವ್ ಮಾಡಕ್ಕೆ. ನನ್ ಮೊದ್ಲು ಆ ಧ್ರುವನ್ನ ಮುಗಿಸ್ಬೇಕು. ಅವನ್ನ ಮುಗಿಸೋವರೆಗೂ ನಂಗೆ ಸಮಾಧಾನ ಆಗಲ್ಲ. ಅವನ್ನ ಮುಗಿಸ್ಬೇಕು ಅಂತಂದ್ರೆ ಆ ಅದಿತಿ ಜೊತೆ ಮದುವೆ ಆಗ್ಬೇಕು. ಅಲ್ಲಿವರೆಗೂ ಅವನೇನು ಮಾಡಕ್ಕಾಗಲ್ಲ. ಸುಮ್ನೆ ಟೈಮ್ ವೇಸ್ಟ್ ಮಾಡೋ ಬದಲು ಆದಷ್ಟು ಬೇಗ ಮದುವೆ ಮಾಡಿಸಿ ಅವನ ತಿಥಿಗೆ ರೆಡಿ ಮಾಡ್ಕೊಳ್ಳಿ. ನಿನ್ ಪ್ರಾಬ್ಲಮ್ ನಂಗೆ ಅರ್ಥ ಆಗತ್ತೆ. ನಾನು ಎಲ್ಲದಕ್ಕೂ ಅನುಕೂಲ ಮಾಡ್ಕೊಡ್ತೀನಿ. ಅವನನ್ನ ಮುಗಿಸೋದಕ್ಕೆ ಪ್ಲಾನ್ ರೆಡಿ ಮಾಡ್ಕೊ. ಸರಿ, ನಾಡಿದ್ದು ಬರ್ತೀವಿ. ಇದೊಂದು ಆಧಾರ್ ಕಾರ್ಡು. ಅಣ್ಣ, ಇದರಿಂದ ಸಿಕ್ತು ನಿಮ್ಗೆ? ಅವನ್ ಮನೇಲಿ ಸಿಕ್ತು. ನೀನ್ ಈ ಆಧಾರ್ ಕಾರ್ಡ್ನ ಅಬ್ಸರ್ವ್ ಮಾಡಿದ್ಯಾ? ಅವ್ನ ಅದಿತಿಗೆ ಹೇಳಿರೋ ಸರ್ ನೇಮು, ಇಲ್ಲಿರೋ ಸರ್ ನೇಮು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ. ಹ್ಞೂ ಅದ್ಯಾ, ಎರಡೂ ಬೇರೆ ಬೇರೆನೇ ಇದೆ. ಇದರಲ್ಲೇ ಗೊತ್ತಾಗ್ತಿದೆ ಸಮಥಿಂಗ್ ಇಸ್ ರಾಂಗ್. ನಂಗೆ ಯಾಕೋ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಅದ್ರಲ್ಲಿ ಬೇರೆ ನಾಳೆನೇ ಎಂಗೇಜ್ಮೆಂಟು. ನಾವೇನಾದ್ರೂ ಅದಿತಿನ ಇವನ್ ಜೊತೆ ಕೊಟ್ಟು ಮದ್ವೆ ಮಾಡ್ಸಿದ್ರೆ ಅಲ್ಲಿಗೆಲ್ಲ ಮುಗ್ದೋಗುತ್ತೆ ಕಣೋ. ಚಿಕ್ಕತೆ ಬೇರೆ ಏನು ಹಿಂದೆ ಮುಂದೆ ನೋಡ್ದೆ ಪಕ್ಕ ಮದುವೆ ಮಾಡಿಸ್ಕೊಟ್ಬಿಡ್ತಾರೆ. ಅಷ್ಟು ಒಳಗಡೆ ನಾವಿನ್ ಸತ್ಯನ ಎಲ್ಲರ ಮುಂದೆ ಬಯಲ್ ಮಾಡ್ಬೇಕು. ಹೌದು, ಅತ್ತೆ ಹಾಗೆ ಮಾಡ್ತಾರೆ. ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ ಅಣ್ಣ. ಇವನ್ ಬಗ್ಗೆ ಆದಷ್ಟು ಬೇಗ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು. ಇವನ್ ಎಂತನೊಂದು ತಿಳ್ಕೋಬೇಕು. ಇವನ್ ಅಕ್ಕಪಕ್ಕದ ಮನೆ, ಇವನ್ ಕೆಲಸ ಮಾಡೋ ಜಾಗ, ಅದೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡು. ನಮಗೆ ಜಾಸ್ತಿ ಟೈಮ್ ಇಲ್ಲ ಕಣೋ. ಇವತ್ತೊಂದೇ ದಿನ ಇರೋದು. ಏನೇ ಮಾಡಿದ್ರು ಇವತ್ತೊಂದೇ ದಿನ ಹೊರಡೆ ಮಾಡಬೇಕು. ಅಣ್ಣ, ಇದು ನಿನ್ನ ಹತ್ರ ಮಾತ್ರ ಸಾಧ್ಯ. ಪ್ಲೀಸ್ ಏನಾದರೂ ಮಾಡೋ. ಡೋಂಟ್ ವರಿ ಅದ್ಯಾ. ಅದಿತಿ ಮೇಲೆ ನಿನಗೆ ಎಷ್ಟು ಕನ್ಸರ್ನ್ ಇದೆಯೋ ನನಗೂ ಅಷ್ಟೇ ಇದೆ. ಅವ್ನು ಯಾರು ಅಂತ ಆದಷ್ಟು ಬೇಗನೆ ಪತ್ತೆ ಹಚ್ತೀನಿ. ಎಲ್ಲ ಸರಿ ಹೋಗುತ್ತೆ. ಒಂದು ನಿಮಿಷ. ಹಲೋ ಕಾಂತ. ಇದೇನ್ ಸರ್ ಹಿಂಗ್ ಕೇಳ್ತಾ ಇದ್ದೀರಾ? ಡಾಕ್ಟರ್ ತೇಜಸ್ ಅಂದ್ರೆ ಈ ಹಾಸ್ಪಿಟಲ್ಗೆ ತುಂಬಾ ಫೇಮಸ್. ಅವರು ಫೇಮಸ್ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ತೇಜಸ್ ಅಂದ್ರೆ ಯಾರು ಬೇಕಿದ್ರು ಹೇಳ್ತಾರೆ. ಹೌದಾ? ಹಾಗಿದ್ರೆ ಅವ್ರಿಲ್ಲೇ ನಾ ಕೆಲಸ ಮಾಡ್ತಿರೋದು? ಅಯ್ಯೋ ಸರ್, ಅವ್ರು ಇಲ್ಲೇ ಕೆಲಸ ಮಾಡೋದು. ಬಡವರು ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ ದುಡ್ಡೇ ತಗೊಳಲ್ಲ ನೋಡಿ. ಅದು ಈಗಿನ ಕಾಲದಲ್ಲಿ ಇಂಥ ಒಳ್ಳೆ ಡಾಕ್ಟರ್ ಎಲ್ಲಾದ್ರೂ ಇರ್ತಾರ ಸರ್? ಆದ್ರೆ ನಿಮ್ ರಿಸೆಪ್ಷನಿಸ್ಟ್ ತೇಜಸ್ ಅನ್ನೋ ಹೆಸರಲ್ಲಿ ಯಾರು ಇಲ್ಲ ಅಂತ ಹೇಳಿದ್ರು. ಅಯ್ಯೋ ಅದಾ, ರಿಸೆಪ್ಷನಿಸ್ಟ್ ನಿನ್ನೆ ತಾನೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದು. ಅವ್ರಿಗಷ್ಟೇನ್ ಗೊತ್ತಿಲ್ಲ. ಡಾಕ್ಟರ್ ತೇಜಸ್ಸು ಇಷ್ಟಾಗಿ ನೆನ್ನೆ ರಜಾ ಹಾಕಿದ್ರಲ್ವಾ, ಅದಕ್ಕೆ ರಿಸೆಪ್ಷನಿಸ್ಟ್ ಹಾಗೆ ಹೇಳಿದ್ದಾರೆ ಅಷ್ಟೇ. ನಾನಿನ್ ಬರ್ತೀನಿ. ಇವನ್ನ ನಂಬೇಡಿ ಚೋಟ ಬಾಸ್. ಇಲ್ಲಿ ಏನೋ ರಹಸ್ಯ ಅಡಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅಲ್ಲ,
ರಿಸೆಪ್ಷನಿಸ್ಟ್ ಹೊಸಬ್ಳಾಗಿರ್ಬೋದು, ಆದ್ರೆ ಈ ಹಾಸ್ಪಿಟ್ಲ್ ಯಾವ ಡಾಕ್ಟರ್ ವರ್ಕ್ ಮಾಡ್ತಾರೆ ಅಂತ ಅವಳು ಗೊತ್ತಿರುತ್ತೆ. ಅದು ಅಲ್ಲದೆ ನೇಮ್ ಬೋರ್ಡ್ ಅಲ್ಲಿ ತೇಜಸ್ ಅನ್ನೋ ಹೆಸರಿಲ್ಲ ಅಂತ ಹೇಳಿದ್ರಿ. ಇವನು ಇಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ರೆ ನೇಮ್ ಬೋರ್ಡ್ ಅಲ್ಲಿ ಇವನ್ ಹೆಸರು ಯಾಕಿಲ್ಲ? ಹಾಗಂತೀರಾ? ಹ್ಞೂ ಬಾಸ್, ಒಳಗಡೆ ನೋಡಿದ್ರೆ ತೇಜಸ್ ಅನ್ನೋ ಡಾಕ್ಟ್ರೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇವನ್ ಯಾವನೋ ನಾವ್ ಇರೋ ಕಡೆನೆ ಬಂದು ತೇಜಸ್ಸು ತುಂಬಾ ಒಳ್ಳೆ ಡಾಕ್ಟ್ರು, ಹಾರ್ಟ್ ಸ್ಪೆಷಲಿಸ್ಟು, ಅದು ಇದು ಅಂತೆಲ್ಲ ನಮ್ಮ ಹತ್ರನೇ ಬೂಚಿ ಬಿಡ್ತಾನೆ. ಆಯ್ತಾ? ಬಚಾರಿ ಸೆಲ್ಫಿ ತಗೊಳ್ಳೋ ಜಾಗನ ಇಲ್ಲ. ಗಣಪತಿ ತಗೊಳ್ಳೋ ಬರೋರಿಗೆ ಡಿಸ್ಟರ್ಬ್ ಆಗಲ್ವಾ? ಇದೇನ ಅಷ್ಟು ಬೇಗ ಪ್ಲೇಟ್ ಚೇಂಜ್ ಮಾಡ್ತಿದ್ಯಾ? ನೀನ್ ಇಕೋ ಫ್ರೆಂಡ್ಲಿ ಗಣೇಶ ಬೇಕು ಅಂದಾಗ ನಾನೇನಾದ್ರೂ ಮಾತಾಡಿದ್ನಾ? ಇಲ್ಲ ತಾನೆ. ಹೆಂಡತಿ ಮಾತ್ರ ಗಂಡಂದ್ರು ಮಾತು ಕೇಳ್ಬೇಕು ಅಂತ ಏನಿಲ್ಲ, ಗಂಡಂದ್ರು ಹೆಂಡತಿ ಮಾತನ್ನ ಕೇಳ್ಬೇಕಾಗತ್ತೆ, ಗೊತ್ತಾಯ್ತಾ? ಅಮ್ಮ ಬಜಾರಿ, ರೋಡಲ್ಲಿ ನಿಂತ್ಕೊಂಡು ಸಿಂಕ್ ಕ್ರಿಯೇಟ್ ಮಾಡ್ಬೇಡ. ಬಾ ತಗೊಳ್ಳೋಣ. ಸಮಾಧಾನ ಆಯ್ತಾ? ಆದ್ರೂ ನಾನ್ ಸೆಲೆಕ್ಟ್ ಮಾಡಿರೋ ಗಣಪತಿ ನೀನ್ ಸೆಲೆಕ್ಟ್ ಮಾಡಿರೋ ಗಣಪತಿಗಿಂತ ತುಂಬಾ ಚೆನ್ನಾಗಿದೆ. ಆಯ್ತು ಸರ್, ನೀವ್ ಸೆಲೆಕ್ಟ್ ಮಾಡಿರೋ ಗಣಪತಿನೇ ತುಂಬಾ ಚೆನ್ನಾಗಿದೆ. ಸರಿ, ನಾನು ದುಡ್ಡು ಪೇ ಮಾಡಿ ಬರ್ತೀನಿ, ತಗೊಂಡು ಮನೆಗೆ ಹೋಗೋಣ. ಕಾಂತ, ಏನ್ರಿ ಮಾಡ್ತಿದ್ದೀರಾ? ಬಾಸ್, ಅದು ಡೈರೆಕ್ಟ್ ಆಗಿ ಇಷ್ಟ ಹತ್ರದಿಂದ ಡೈವ್ ಹಾಕ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಇತ್ತು. ನೀವು ನಿಮ್ಮ ಆಸೆಗಳು ಪ್ಲೀಸ್ ಇವತ್ತೊಂದ್ ದಿವಸ ಸ್ಟ್ರಿಕ್ಟ್ ಆಗಿರ್ಬೇಡಿ, ನನ್ನ ಫ್ರೀ ಆಗಿರಕ್ ಬಿಟ್ಬಿಡಿ. ಶ್ರೀಕಾಂತ, ಜೈಕಾರ ಹಾಕ್ರಿ. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ, ಮಂಗಳ ಮೂರ್ತಿ. ಒಂದ್ ನಿಮಿಷ. ಮಾಡ್ತಾ ಇದೀರಾ ಇಲ್ಲಿ? ಅಮ್ಮ ಅಪ್ಪಂಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಅದಕ್ಕೆ ಇವಾಗಷ್ಟೇ ಮಾತಾಡ್ದೆ. 10 minutes ಆನ್ ದ ವೇ, ಬರ್ತಾ ಇದಾರೆ. ನೀನ್ ಬಾ. ಹ್ಞೂ, ಅದಕ್ಕೆ ಅವರು ಬರ್ಲಿ. ಇವತ್ತು ಆದಿತ್ಯ ಎಂಗೇಜ್ಮೆಂಟ್ ಬೇರೆ ಅಲ್ವಾ, ಅದಕ್ಕೆ. ಅದಕ್ಕೆ ಅವ್ರಿಗೆ ಮನೆ ದಾರಿ ಗೊತ್ತಾಗಲ್ವಾ? ಹಂಗಲ್ಲ ಅದಕ್ಕೆ. ಅಮ್ಮು, ಮದ್ವೆ ಆದ್ಮೇಲೆ ಫಸ್ಟ್ ಚೌತಿ ದೇವ್ರ ಮನೆ ಮುಂದೆ ದೀಪ ಹಚ್ಚಿ ರೆಡಿ ಮಾಡ್ಬೇಕು. ಬಾ ನೀನು. ಅದಕ್ಕೆ ಇರಿ 5 ನಿಮಿಷ. ಅಮ್ಮು ಬಾ. ಅಮ್ಮ, ಅಪ್ಪ, ಅಂಜು, ಅದಿತಿ, ವೈ ನಿಮ್ಗೆ ಕಾಯ್ತು. ಎಲ್ರು ಹೇಗಿದ್ದೀರಾ? ನಾವೆಲ್ಲರೂ ಸೂಪರ್ ಅಮ್ಮ. ನೀವು ಬರೋವಾಗ ಏನೋ ತೊಂದರೆ ಆಗ್ಲಿಲ್ಲ ತಾನೆ? ಏನು ತೊಂದರೆ ಇಲ್ಲ ಕಂದ, ಅದೇ ಬರೋದು ಸ್ವಲ್ಪ ತಡ ಆಯ್ತು ಅನ್ಸುತ್ತೆ. ಬೆಂಗಳೂರು ಟ್ರಾಫಿಕ್ ಅಲ್ಲಿ ಲೇಟ್ ಆಗೇ ಆಗುತ್ತಪ್ಪ. ಆದ್ರೂ ಹುಡುಗನ ಕಡೆಯವ್ರು ಬರೋಕಿನ ಮುಂಚೆ ಬಂದಿದ್ದೀರಲ್ವಾ, ಪರವಾಗಿಲ್ಲ, ಬನ್ನಿ. ಅದಕ್ಕೆ ಏನು ಟೆನ್ಷನ್ ಮಾಡ್ಕೋಬೇಡ, ಇನ್ನೂ ಟೈಮ್ ಇದೆ. ನಿಂಗೆ ಎಲ್ಲ ಗೊತ್ತಾಗತ್ತೆ. ಇವಾಗ ಬಾ ಒಳಗಡೆ. ಸರಿ ಅದಕ್ಕೆ.
ಅಪ್ಪ ಅಮ್ಮ ಬನ್ನಿ ಒಳಗೆ ಹೋಗೋಣ. ಗಣಪತಿ ಪೂಜೆ ಮುಗಿಸಿ ಗಂಡಿನ ಕಡೆಯವ್ರು ಬಂದ ಮೇಲೆ ಶಾಸ್ತ್ರನ ಮುಂದುವರ್ಸೋಣ. ಅಲ್ಲ, ಇವತ್ತು ಹಬ್ಬ ಬೇರೆ ಇದೆ, ಜೊತೆಗೆ ನಿಶ್ಚಿತಾರ್ಥನೂ ಇಟ್ಕೊಂಡಿದೀವಿ. ತುಂಬಾ ತೊಂದರೆ ಆಗುತ್ತೇನೋ? ಗಣೇಶ, ನಾನೇನ್ ಆಗ್ಬಾರ್ದು ಅಂತಿದ್ನೋ ಅದೇ ಆಗ್ತಿದೆ. ಈಗ ನನ್ನನ್ನ ನೀನೇ ಕಾಪಾಡ್ಬೇಕು. ನನ್ ಧ್ರುವ ಬೇಕು ಗಣೇಶ. ಇವನ್ ಜೊತೆ ನನ್ ಮುಂದಿನ ಜೀವನ ಅಂತಾದ್ರೆ ನಂಗ ಜೀವನನೇ ಬೇಕಾಗಿಲ್ಲ. ನೀನೇ ಕಾಪಾಡ್ಬೇಕು. ಅಪ್ಪ, ನಿಮ್ ಮನ್ಸಲಾಗ ಏನು ಯೋಚನೆ ಮಾಡ್ಬೇಡಿ. ಅಂದ್ರೆ ಅವ್ನ್ ಸ್ವಲ್ಪ ದಿನನಾದ್ರೂ ಡಾಕ್ಟರ್ ಆಗಿ ವರ್ಕ್ ಮಾಡಿದಾನ? ಅವ್ನ್ ಪ್ರಾಕ್ಟೀಸ್ ಮಾಡುವಾಗ ಅವನ ಹತ್ರ ಇದ್ದಿದ್ದ ಪೇಷಂಟ್ಸ್ ಗತಿ ಏನು? ಪಾಪ ಅವರೆಲ್ಲ ನತಾದೃಷ್ಟರು. ಎಲ್ಲೋ ಒಂದ್ ಕಡೆ ಕ್ಲಿನಿಕ್ ಇಟ್ಕೊಂಡಿದ್ನಂತೆ, ಅಲ್ಲೂ ಕೂಡ ಸರಿಯಾಗಿ ಕೆಲಸ ಮಾಡದೆ ಬಂದಿರೋ ಪೇಷಂಟ್ಗಳ ಜೊತೆ ಮಿಸ್ಬಿಹೇವ್ ಮಾಡಿ ಅದು ಕ್ಲೋಸ್ ಆಯ್ತಂತೆ. ಅಷ್ಟೇ ಅಲ್ಲ, ನೆಗ್ಲಿಜೆನ್ಸಿ ಕೇಸ್ ಮೇಲೆ ಜೈಲು ಕೂಡ ಹೋಗಿ ಬಂದಿದ್ದಾನೆ. ಅದಾದ್ಮೇಲೆ ಅವನ ಲೈಸೆನ್ಸ್ ಕಟ್ ಆಗಿತ್ತು. 3 ವರ್ಷ ಅವನ ಸಸ್ಪೆನ್ಷನ್ ಇಟ್ಟಿದ್ದಾರೆ. ನೀವು ಅವನ್ ಮಾತ್ರ ಜೈಲ್ಗೆ ಹೋಗಿ ಬಂದಿದ್ದಾನೆ ಅನ್ಕೋಬೇಡಿ. ಅವ್ರ ಅಪ್ಪ ಅಮ್ಮ ಕೂಡ ಈಗಲೂ ಯಾವ್ದೋ ಕೇಸ್ ಮೇಲೆ ಜೈಲಲ್ಲೇ ಇದ್ದಾರೆ. ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡೇ ಸರಿ ಇಲ್ಲ, ಎಲ್ಲ ಕ್ರಿಮಿನಲ್ಗಳು. ಡಾಕ್ಟರ್, ಏನ್ ಹೇಳ್ತಿದ್ದೀರಾ? ಅವನ ಅಪ್ಪ ಅಮ್ಮನೂ ಜೈಲಲ್ಲಿದ್ದಾರಾ? ಎಸ್ ವಿಕ್ರಾಂತ್, ತುಂಬಾ ವರ್ಷದಿಂದ ಅವರು ಜೈಲಲ್ಲೇ ಇದ್ದಾರೆ. ಸದ್ಯಕ್ಕೆ ಅವ್ರ ಆಚೆ ಬರೋ ಲಕ್ಷಣಗಳೇ ಇಲ್ಲ. ಅಂದಾಗೆ ಡಾಕ್ಟರ್, ಅವ್ರ ಅಪ್ಪ ಅಮ್ಮನ ಹೆಸರು ಏನು ಅಂತ ತಿಳ್ಕೊಬೋದಾ? ಶೋರ್ ವಿಕ್ರಾಂತ್. ತೇಜಸ್ ಹೆಸರು ತೇಜಸ್ವಿ ಚಂದ್ರವಂಶಿ ಅಂತ. ಅವ್ರ ತಂದೆ ಹೆಸರು ಬೆಟ್ಟಪ್ಪ ಅಂತ. ಚಂದ್ರವಂಶಿ ಅನ್ನೋದು ಅವರ ಮನೆತನದ ಹೆಸರು. ಕಾಂತ, ಮೊದ್ಲು ಈ ವಿಷಯನ ಅಗ್ರಜಂಗೆ ಹೇಳ್ಬೇಕು, ಇಲ್ಲ ಅಂದ್ರೆ ಎಂಗೇಜ್ಮೆಂಟ್ ಆಗ್ಬಿಡುತ್ತೆ ಅಲ್ಲಿ. ಛೋಟಾ ಬಾಸ್, ಒಂದ್ ನಿಮಿಷ ನನ್ ಮಾತ್ ಕೇಳಿ. ನೀವ್ ಹೇಳಿದ ತಕ್ಷಣ ಬಡ ಬಾಸು ನಿಮ್ ಮಾತನ್ನ ನಂಬಿಡ್ತಾರ? ಅವರು ಪ್ರೂಫ್ ಇಲ್ದೆ ಯಾವ್ದನ್ನು ನಂಬಲ್ಲ ಅಂತ ನಿಮ್ಗೆ ಗೊತ್ತು ತಾನೆ? ಹಾಗಂತ ಸುಮ್ನಿರಕ್ ಆಗಲ್ಲ ಕಾಂತ. ಸ್ವಲ್ಪ ಲೇಟ್ ಆದ್ರೂ ಅವನ್ ಜೊತೆ ಅದಿದ್ದು ಎಂಗೇಜ್ಮೆಂಟ್ ಆಗ್ಬಿಡುತ್ತೆ. ಅಯ್ಯೋ ಛೋಟಾ ಬಾಸ್, ಬಡ ಬಾಸು ನಿಮ್ ಮಾತನ್ನ ನಂಬಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಅವರು ಪರಿ ಅಮ್ಮಂಗೆ ಮಾತು ಕೊಟ್ಟಿದ್ದಾರೆ, ನಿಮ್ ಮಗಳು ಮದುವೆನ ನಾನೇ ಖುದ್ದಾಗಿ ಮುಂದೆ ನಿಂತು ನಡೆಸ್ಕೊಡ್ತೀನಿ ಅಂತ. ಈಗೇನಾದ್ರೂ ಪ್ರೂಫ್ ಇಲ್ದೆ ಎಂಗೇಜ್ಮೆಂಟ್ ನಿಲ್ಸಕ್ ಹೋದ್ರೆ ನಿಮ್ ಜೊತೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಹಾಗಾದ್ರೆ ಏನ್ ಮಾಡೋದು ಅಂತೀರಾ ಇವಾಗ? ಫೋನ್ ಮಾಡೋದಕ್ಕಿಂತ ಪ್ರೂಫ್ ತಗೊಂಡು ಡೈರೆಕ್ಟ್ ಆಗಿ ಹೋಗಿ ಅವ್ರಿಗೆ ತೋರ್ಸೋದೇ ಒಳ್ಳೇದು ಅನ್ನಿಸ್ತದೆ. ನಾವು ಹೋಗೋಷ್ಟರಲ್ಲಿ ಅಲ್ಲಿ ಎಂಗೇಜ್ಮೆಂಟ್ ಆಗೋಗಿದ್ರೆ? ಹಾ ಕಾಂತ, ಆದ್ಯಂಗ್ ಕಾಲ್ ಮಾಡಿ ಎಂಗೇಜ್ಮೆಂಟ್ ಬಗ್ಗೆ ಏನಾದ್ರೂ ಹೇಳಿ ಸ್ವಲ್ಪ ಮ್ಯಾನೇಜ್ ಮಾಡು ಅಂತ ಹೇಳೋಣ, ಅಥವಾ ಅಗ್ರಜಂಗೆ ಏನಾದ್ರೂ ಹೇಳಿ ಎಂಗೇಜ್ಮೆಂಟ್ ನ ಅಲ್ಲೇ ನಿಲ್ಸಕ್ ಹೇಳೋಣ. ಯಾವ್ದಕ್ಕೂ ಮೊದಲು ಕಾಲ್ ಮಾಡಿ ಛೋಟಾ ಬಾಸ್. ಸಾರ್ಥಕ್, ಸಾರ್ಥಕ್. ಸ್ವಿಚ್ ಆಫ್. ಎಕ್ಸ್ಟೆನ್ಷನ್ ಅಲ್ಲಿ ಚಾರ್ಜಿಂಗ್ ಹಾಕೋದೇ ಮರ್ತೋಯ್ತು. ಕನೆಕ್ಟ್ ಆಗ್ತಿಲ್ಲ. ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನೀವೆಲ್ಲ? ಎಲ್ಲ ಸೌಖ್ಯ. ಗುರುಗಳೇ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಎಲ್ರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದೆ. ತುಂಬಾ ಸಂತೋಷನಪ್ಪ. ಸರ್, ಜರ್ನಿ ಹೇಗಿತ್ತು? ಏನು ತೊಂದರೆ ಆಗ್ಲಿಲ್ಲಲ್ವಾ? ಆರಾಮಾಗಿತ್ತಾ? ಏನು ತೊಂದರೆ ಆಗಿಲ್ಲ, ಆರಾಮಾಗಿ ಬಂದ್ವಿ. ಆಯ್ತು ತೇಜಸ್, ಆಲ್ ಸೆಟ್ ಟು ಗೋ? ಹಾ ಸರ್, ಓಕೆ. ಅಂದಾಗೆ ವೇದಾಂತ್ ಅವರೇ, ಸಮಯ ಆಗ್ತಾ ಇದೆ, ಶಾಸ್ತ್ರ ಶುರು ಮಾಡೋಣವೇ? ಗುರುಗಳೇ, ಇವತ್ತು ಹೇಗಿದ್ರು ಗಣೇಶ ಹಬ್ಬ. ಮೊದಲು ಗಣಪತಿ ಪೂಜೆ ಮಾಡಿ ಆಮೇಲೆ ಶಾಸ್ತ್ರ ಮಾಡಬೇಕು ಅಂತ ನಾವೆಲ್ಲ ಅನ್ಕೊಂಡ್ವಿ. ಓ, ಒಳ್ಳೆ ವಿಷಯನೇ. ಪೂಜೆ ಆಗಿಲ್ಲ ಅಂತಂದ್ರೆ ಗಣೇಶನ್ ಪೂಜೆ ಮಾಡೋಣ, ಪ್ರಸಾದ ತಗೊಂಡೆ ಶಾಸ್ತ್ರ ಮುಂದುವರಿಸೋಣ. ಸರಿ ಗುರುಗಳೇ, ಬೈ. ಎಲ್ರೂ ನಿಮ್ಮ ಮನೋಸಂಕಲ್ಪ ಕಾರ್ಯಸಿದ್ಧಿಗಾಗಿ, ಉತ್ತರೋತ್ತರ ಅಭಿವೃದ್ಧಿಗಾಗಿ ಮನಸ್ಸಿನಲ್ಲೇ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ
ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ. ಓಂ ಹೇರಂಬಾಯ ನಮಃ. ಓಂ ವಿಕಟಾಯ ನಮಃ. ಓಂ ಪ್ರಮಥಾಯ ನಮಃ. ಓಂ ಪ್ರಥಮ ಪೂಜಿತಾಯ ನಮಃ. ಓಂ ಗೌರಿ ಪುತ್ರಾಯ ನಮಃ. ಓಂ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿನೇ ನಮಃ. ಎಲ್ಲರೂ ಇದೇ ಮನೆಗೆ ಬಂದು ಒಪ್ಪಿಸ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ನಾನು ಸುಮ್ಮನೆ ಬಿಡ್ತೀನ? ನಾನಿನ್ನೂ ಬದುಕಿದ್ದೀನಿ ಅನ್ನೋದನ್ನ ಮರಿಬೇಡಿ. ಗಣಪತಿಗೆ ವರಸಿದ್ಧಿ ವಿನಾಯಕ ಅಂತ ಯಾಕೆ ಕರೀತಾರೆ ಅಂದ್ರೆ ಅವನು ವರಗಳಲ್ಲಿ ಎತ್ತಿದ ಕೈ. ಎಲ್ಲಾ ಸಾಮಾಜಿಕ ವ್ಯವಹಾರಗಳಲ್ಲಿ ಪ್ರಥಮ ಪೂಜಿತ ಅಂತ ಲಂಬೋದರನ್ನ ಪೂಜೆ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ಅವನು ಹೆಚ್ಚಿನ ವರ ಕೊಡ್ತಾನೆ ಅಂತ. ಗಣೇಶ ಚತುರ್ಥಿ ಎಂದು ಪೂಜೆ ಎಲ್ಲ ಮಾಡಿ ಅಂದು ಗೊತ್ತೋ ಗೊತ್ತಿಲ್ದೇನೋ ಚಂದ್ರನ ದರ್ಶನ ಮಾಡಿದಾಗ ಅಪಖ್ಯಾತಿ ಅಪನಿಂದನೆ ಬರುತ್ತೆ. ಇದನ್ನ ವಿಮೋಚನೆ ಮಾಡ್ಕೊಳ್ಬೇಕು ಅಂತಂದ್ರೆ ಅವತ್ತು ಶಮಂತಕ ಮಣಿ ಕಥೆಯನ್ನ ಓದಿದಾಗ ಶಾಪ ವಿಮೋಚನೆ ಆಗುತ್ತೆ ಅಂತ ವರಸಿದ್ಧಿ ವಿನಾಯಕ ವರ ಕೊಟ್ಟಿದ್ದಾನೆ. ಎಮರ್ಜೆನ್ಸಿ, ರೆಡ್ ಅಲರ್ಟ್, ಬಿಗ್ ಪ್ರಾಬ್ಲಮ್. ನೀವ್ಯಾರು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಈ ಶುಭ ಸಂದರ್ಭದಲ್ಲಿ ನಮ್ಮ ಸೊಸೆಗೋಸ್ಕರ ನಮ್ಮ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ ಇದೆ, ಅದನ್ನ ಕೊಡ್ಬೋದಾ? ನಿಮ್ ಸೊಸೆಗೆ ನೀವು ಪ್ರೀತಿಯಿಂದ ಕೊಡ್ತೀನಿ ಅಂತ ಹೇಳಿದಾಗ ನಾವ್ ಯಾರು ಬೇಡ ಅಂತ ಹೇಳೋದಕ್ಕೆ, ದಯವಿಟ್ಟು ಕೊಡಿ ಸರ್.
ಈ ತೇಜಸ್ ಯಾಕೆ ನನ್ ಕಡೆ ನೋಡ್ತಾನೆ ಇಲ್ಲ. ಉಂಗುರ ಕೊಡಪ್ಪ. ತಗೊಳಮ್ಮ. ಇಬ್ರು ಉಂಗುರ ಬದಲಾವಣೆ ಮಾಡ್ಕೊಳ್ಳಿ. ಪ್ಲೀಸ್ ಸರ್, ಕಂಪ್ಲೇಂಟ್ ಎಲ್ಲ ಕೊಡಕ್ ಹೋಗ್ಬೇಡಿ. ಇನ್ನು ಮುಂದೆ ಕಣ್ಣು ಕಾಣಿಸ್ಕೊಂಡ್ರೆ ಸಿಕ್ಕದಾಕ್ಬಿಡ್ತೀನಿ. Just get out. ಅಮ್ಮ, ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸರಿಯಾದ ಸಮಯದಲ್ಲಿ ನೀವು ಮಾತಾಡ್ತಿದ್ದಿದ್ರೆ ನಮ್ಮೆಲ್ಲರಿಂದ ಅದಿತಿ ಜೀವನ ಹಾಳಾಗೋಗ್ತಿತ್ತು. ಪರವಾಗಿಲ್ಲ ವೇದ, ಅದಿತಿನೂ ನನ್ ಮಗ್ಳೆ. ಅವಳ ಜೀವನ ಹಾಳಾಗುತ್ತೆ ಅಂದ್ರೆ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತ? ನಮ್ ಪುಣ್ಯ ಮದ್ವೆಗ್ ಮೊದ್ಲೇ ಅವನ್ ಯೋಗ್ಯತೆ ಏನು ಅಂತ ಚೆನ್ನಾಗ್ ಗೊತ್ತಾಯ್ತು. ಮದ್ವೆ ಆದ್ಮೇಲೆ ಗೊತ್ತಾಗಿದ್ದಿದ್ರೆ ಏನ್ ಮಾಡಕ್ಕಾಗ್ತಿತ್ತು? ಸುಹಾಸಿನಿ ಯಾರ ಮದುವೆಗೂ ಇಷ್ಟೊಂದು ತಲೆ ಕೆಡ್ಸ್ಕೊಳ್ದೆ ಇದ್ದವಳು ಅದಿತಿ ಮದುವೆಗೆ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾಳೆ. ಆದ್ರೆ ಈಗ ಯಾಕೆ ಅವಳ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸಿದ್ಲು? ಅದೆಲ್ಲ ಓಕೆ, ಆದ್ರೆ ನನಗ್ ಗೊತ್ತಿರೋ ವಿಷಯ ಇವಳಿಗೆ ಗೊತ್ತಾಯ್ತು. ಇದನ್ನೆಲ್ಲ ಇವಳು ಯಾವಾಗ ತಿಳ್ಕೊಂಡ್ಲು? ಇಲ್ಲ, ಇವಳೇನೋ ಪ್ಲಾನ್ ಮಾಡಿದಾಳೆ ಅನ್ಸುತ್ತೆ.